ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ವ್ಯಾಲ್ಯೂ ಎಷ್ಟಿರ್ಬೋದು? 4,000 ಕೋಟಿ. $4,000 ಕೋಟಿ. 4,000 ಕೋಟಿ. ಮಾವ, ನೀವ್ ಹೇಳ್ತಾ ಇರೋದು ನಿಜಾನಾ? ನನ್ನ ಮಗಳು ಶಿವಾನಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಳಿ. ಅಂದ್ರೆ ನಾನು ಹೇಳ್ತಿರೋದು ಅಕ್ಷರತಃ ಸತ್ಯ. ಈ ಒಂದು ಡೀಲ್ನ ನಾವು ಮಾಡಿಬಿಟ್ರೆ ನಮಗೆ ರಾಜಕೀಯ ಸಾವಾಸನೆ ಬೇಡ. ನಮ್ಮ ಕಾಂಟ್ಯಾಕ್ಟು ಡೀಲಿಂಗು ಬೇರೆ ಲೆವೆಲ್ಗೆ ಹೋಗ್ಬಿಡತ್ತೆ. ಅಲ್ವೋ ಮುನೀಂದ್ರ, ಒಂದು ರೋಡ್ ಕಾಂಟ್ರಾಕ್ಟ್ ತಂದಿದ್ದಕ್ಕೆ ಆ ಲಾಯರು ಮತ್ತೆ ಅವನ ಹಿಂಬಾಲಕರು ಇವತ್ತು ಜೈಲಿನಲ್ಲಿದ್ದಾರೆ. ನೇನು ಕೈ ಹಾಕ್ತಾ ಇರೋದು ಊರು ದೇವರಿಗೆ ಅಭಿಷೇಕ ಮಾಡ್ತಾ ಇರುವಂತ ಅಂಬಾ ನದಿ ನೀರಿಗೆ. ಆ ಸೂರ್ಯವಂಶದವರು ನಮ್ಮನ್ನು ಸುಮ್ಮನೆ ಬಿಟ್ಬಿಡ್ತಾರ? ಅಪ್ಪ, ನಾನು ಎಲ್ಲ ರೀತಿಯಲ್ಲೂ ಯೋಚನೆ ಮಾಡ್ಬಿಟ್ಟೆ ಈ ಡೀಲ್ನ ಒಪ್ಕೊಂಡಿರೋದು. ನಾವಿಲ್ಲಿ ಸಾರಾಯಿ ಫ್ಯಾಕ್ಟ್ರಿ ತೆಗಿತಾ ಇದೀವಂದ್ರೆ ಯಾರು ಒಪ್ಕೊಳ್ಳಲ್ಲ. ಮಿನರಲ್ ವಾಟರ್ ತಯಾರು ಮಾಡ್ತಿದೀವಿ ಅಂತ ಹೇಳಬೇಕು. ಆಮೇಲೆ ನಾವು ನಮ್ಮ ಕೆಲಸ ಮಾಡಬೇಕು. ಅಲ್ಲ ಮಾವ, ಇದೆಲ್ಲ ಮಾಡಬೇಕು ಅಂದ್ರೆ ಪೊಲಿಟಿಕಲ್ ಸಪೋರ್ಟ್ ಬೇಕಲ್ವಾ? ಎಲೆಕ್ಷನ್ ಶುರುವಾಗೋದಕ್ಕೆ ಇನ್ನೊಂದು ತಿಂಗಳಿದೆ. ನಮ್ಮ ಕೈಗೆ ಅಧಿಕಾರ ಸಿಗೋವರೆಗೂ ನಾವೇನ್ ಮಾಡೋಕ್ಕೂ ಆಗಲ್ಲ. ಅಲ್ಲಿವರೆಗೂ ಕಾಯ್ಕೊಂಡು ಕೂತ್ಕೋಬಾರ್ದು ಅಳಿ. ಅಂದ್ರೆ ನಾವು ಸಮಯ ಸಂದರ್ಭ ನೋಡಿ ಈ ವಿಚಾರನ ಕಾರ್ಯರೂಪಕ್ಕೆ ತಂದ್ಬಿಡ್ಬೇಕು. ತುಂಬಾನೇ ರಿಸ್ಕ್ ಇದೆ, ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆದ್ರೆ ಸೂರ್ಯವಂಶದವ್ರಿಗೆ ಈಗಾಗಲೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದೆ. ಅವ್ರ ಗಮನ ಎಲ್ಲ ಆ ಸುರಭಿ ಯಾರು ಅನ್ನೋದ್ರ ಮೇಲಿದೆ. ಇದೇ ನಮಗೊಳ್ಳೆ ಅವಕಾಶ. ನಾವು ಮೆತ್ತಗೆ ನಮ್ಗೆಲ್ಲ ಕೆಲ್ಸಗಳನ್ನೂ ಮಾಡ್ಕೋಬೇಕು. ಏನಂತೀರಿ? ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಿ? ಈ ಏಜಲ್ಲಿ ನೀವು ಇಷ್ಟೊಂದು ರಿಸ್ಕ್ ತಗೊಂತಾ ಇದ್ದೀರಿ ಅಂದಮೇಲೆ ಯಂಗ್ ಏಜಲ್ಲಿರೋ ನಾನು ಇಲ್ಲ ಅಂತೀನ? ಖಂಡಿತ ಮಾಡೋಣ ಮಾವ. ಅಪ್ಪ, ನೀನು ಶುಭಂ ಲಾಭಂ. ನಮಸ್ಕಾರ ಸರ್. ನಮಸ್ತೆ. ರಾಜೇಶ್ ಅಂತಂದ್ರೆ ನೀವೇನಾ? ಹೌದು ಸರ್. ನನ್ನಿಂದ ಏನಾಗಬೇಕಾಗಿತ್ತು ಸರ್? ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾನು ಹೋದ ವರ್ಷ ಫೆಬ್ರವರಿಲಿ ಜಾಯ್ನ್ ಆಗಿದ್ದೆ ಸರ್. ಅದಕ್ಕೂ ಮೊದಲು ಬಿಜಾಪುರಲ್ಲಿರೋ ನ್ಯಾಷನಲ್ ಹೈವೇ ಟೋಲ್ ಗೇಟಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ಅಂದರೆ ಹೋದ ವರ್ಷ ಅಕ್ಟೋಬರ್ ಪೂರ್ತಿ ಇಲ್ಲೇ ಕೆಲಸ ಮಾಡ್ತಾ ಇದ್ರಿ, ಬೇರೆ ಎಲ್ಲೂ ಹೋಗಿಲ್ಲಲ್ಲ? ಹೌದು ಸರ್. ಮಾರ್ಚ್ ಏಪ್ರಿಲಲ್ಲಿ ಎಕ್ಸ್ಪ್ರೆಸ್ ವೇನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದಮೇಲೆ ಸೂಪರ್ವೈಸರ್ ಆಗಿ ಜೂನ್ ತಿಂಗಳಿಂದ ಇಲ್ಲೇ ಕೆಲಸ ಮಾಡ್ತೀನಿ ಸರ್. ಅಕ್ಟೋಬರ್ 21ನೇ ತಾರೀಕು ಅಂದರೆ ದೀಪಾವಳಿ ಹಬ್ಬದ ದಿವಸ ನೀವು ಡ್ಯೂಟಿಲಿದ್ರಾ ಇಲ್ಲ ರಜದಲ್ಲಿದ್ರಾ ಸರ್? ನಮಗೆ ರಜಾ ಅಂತ ಯಾವುದೂ ಇರೋದಿಲ್ಲ ಸರ್. ತೀರಾ ಎಮರ್ಜೆನ್ಸಿ ಅಂದರೆ ನಾವೇ ರಜಾ ಹಾಕೋತೀವಿ. ಹೋದ ವರ್ಷ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ನಲ್ಲಿ ಫುಲ್ ಡ್ಯೂಟಿಯಲ್ಲೇ ಇದೆ ಸರ್. ಯಾಕೆ ಸರ್, ಏನು ವಿಷಯ? ಒಂದು ನಿಮಿಷ ಇರಿ. ಇದೊಂದು ಡಮ್ಮಿ ಫೋಟೋ, ನಾನೇ ಸ್ಕೆಚ್ ಹಾಕ್ಸಿರೋದು. ಓಕೆ. ಅಕ್ಟೋಬರ್ 21ನೇ ತಾರೀಕು
ಇದೇ ತರಹದ ಗಾಡಿ ಸರಿಸುಮಾರು 4ರಿಂದ 6ರವರೆಗೆ ನಿಮ್ಮ ಟೋಲಿಂದ ಪಾಸ್ ಆಗಿದೆ. ಅದರ ಡೀಟೇಲ್ಸು ನನಗೆ ಸ್ವಲ್ಪ ಕೊಡ್ಬೋದಾ? ಅಂದರೆ ಆ ಗಾಡಿ ನಂಬರು, ಫೋಟೋ, ಅದು ಯಾವ್ಯಾವ ಟೋಲಿಂದ ಪಾಸ್ ಆಗಿದೆ ಅನ್ನೋ ವಿವರ ಎಲ್ಲ ನೀವು ಸ್ವಲ್ಪ ಮುತುವರ್ಜಿ ವಹಿಸ್ಕೊಂಡು ತೆಗೆಸ್ಕೊಟ್ರೆ ನನಗೆ ತುಂಬ ಅನುಕೂಲ ಆಗುತ್ತೆ. ಖಂಡಿತ ಮಾಡ್ಕೊಳ್ಳೋಣ ಸರ್, ಅದಕ್ಕೇನಂತೆ. 3 ತಿಂಗಳ ಹಿಂದಿನ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಅದರ ಹಾರ್ಡ್ ಡಿಸ್ಕ್ ಎಲ್ಲಿದೆ ಅಂತ ನೋಡಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಸರ್. ಪರವಾಗಿಲ್ಲ ಸರ್, ಟೈಮ್ ತಗೊಳ್ಳಿ. ಆದರೆ ಯಾವ ಡೀಟೇಲ್ಸು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ ಸರ್. ತಗೊಳ್ಳಿ ಸರ್, ಇದೆಲ್ಲ ಏನು ಬೇಡ ಸರ್. ಸುಬ್ರಹ್ಮಣ್ಯ ಸರ್ ನನಗೆ ತುಂಬ ಬೇಕಾದವರು. ನೀವು ಅವ್ರಿಗೆ ಫ್ರೆಂಡ್ ಅಂದಮೇಲೆ ನಮಗೂ ಫ್ರೆಂಡ್ ಇದ್ದಾಗೆ. ನನಗೆ ಈ ದುಡ್ಡು ಬೇಡ ಸರ್. ಪ್ರೀತಿ ವಿಶ್ವಾಸ ಎಲ್ಲ ಕಡೆ ಇರುತ್ತೆ, ಆದರೆ ನಿಮ್ಮದೇ ಆದಂಥ ಒಂದು ಪರ್ಸ್ನಲ್ ಟೈಮ್ ಅಂತ ಇರುತ್ತಲ್ಲ, ಅದನ್ನು ನೀವು ನನಗೋಸ್ಕರ ಖರ್ಚು ಮಾಡ್ತಾ ಇದ್ದೀರಲ್ಲ, ಅದಕ್ಕೋಸ್ಕರನಾದರೂ ಇದನ್ನು ಇಟ್ಕೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಡೀಟೇಲ್ಸ್ ಸಿಕ್ಕಿದ ತಕ್ಷಣ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ ಸರ್. ಬೇಡ ಬೇಡ, ನನಗೆ ಫೋನ್ ಮಾಡಿ, ನಾನೇ ನೇರವಾಗಿ ಸಿಗ್ತೀನಿ. ಆಯಿತು ಸರ್, ಬರ್ತೀನಿ ಸರ್. ಸರಿ ಸರ್. ಬರ್ತೀನಿ. ಇದೇನಮ್ಮೋರೆ, ಇವತ್ತಿಲ್ಲಿ ಮೀಟಿಂಗ್ ಕರೆದಿದ್ದೀರಾ? ಮನೇಲಿ ಮಾತಾಡಕ್ಕಾಗಲ್ಲ ಅಂತಾನೆ ಇಲ್ಲಿ ಕರ್ಸಿದ್ದು. ಮತ್ತೆ ಶಿವಾನಿ ಅವರಿಂದ ಏನಾದ್ರೂ ತೊಂದರೆ ಆಯ್ತಾ ಅಮ್ಮೋರೆ? ಅವಳು ನನಗೆ ತೊಂದರೆ ಕೊಡುವಂತ ಯಾವ ಅವಕಾಶನೂ ನಾನು ಅವಳಿಗೆ ಕೊಟ್ಟಿಲ್ಲ ಬಿಡು.